ಇದ ನೋಡ್ರಿ ನಮ್ಮ ಹೈಸ್ಕೂಲ ನಮ್ಮ ಸರ್ ನಮ್ಮ ಫ್ರೆಂಡ್ಸ್ ಸೇರಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ರಿ. ಏನ್ ಫಂಕ್ಷನ್ ಅಂತ ಕೇಳಾಕ್ ಹೋಗ್ಬಿಡ್ರಿ, ಯಾಕಂದ್ರ ಮುಂದ್ ನಿಮ್ಗ ಗೊತ್ತಾಕತಿ. ಹಂಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಊಟ ಮಾಡಿದ್ರಿ. ಮೊದಲ ಊಟ ಮಾಡಿ ನಮ್ಗ ಕಲಿಸಿದಂತ ಗುರುಗಳ ಇವ್ರ ನೋಡ್ರಿ. ಇವತ್ತು ಏನ್ ಫಂಕ್ಷನ್ ಪಾ ಅಂತಂದ್ರ ನಮ್ಮ ಗುರುಗಳ ಮತ್ತೊಂದ್ ಸಾಲಿಗೆ ವರ್ಗಾವಣೆ ಆಗಿರ್ತಾರ. ಆದ ಕಾರಣಕ್ಕಾಗಿ 2020-21ನೇ ವಿದ್ಯಾರ್ಥಿಗಳಿಂದ ಸತ್ಕಾರ ಸಮಾರಂಭ ಅಂತ ಹೇಳಿ ಇಟ್ಕೊಂಡಿರ್ತೀವ್ರಿ ನಾವು. ಅವ್ರ ಕೈಯಾಗ ಕಲ್ತಂತ ವಿದ್ಯಾರ್ಥಿಗಳು ಎಲ್ಲಾ ಫಂಕ್ಷನ್ ಮಾಡಿರ್ತಾರ್ರಿ. ಅದೇ ರೀತಿ ನಾವು ಅವ್ರ ಕೈಯಾಗ ಕಲ್ತಾರ. ಸ್ವಲ್ಪ ನಮ್ದು ಫಂಕ್ಷನ್ ಸ್ವಲ್ಪ ಲೇಟ್ ಆಗಿರ್ತೈತಿ ಕಾರಣಾಂತರಗಳಿಂದ. ಅದಕ್ಕಾಗಿ ನಮ್ಮ ಫ್ರೆಂಡ್ಸ್ ಗಳು ಎಲ್ಲಾ ಬಂದಿರ್ತಾರ್ರಿ. ನಮ್ಮ ಫ್ರೆಂಡ್ಸ್ ಗಳೆಲ್ಲಾ ಬಂದಿದ್ ನೋಡಿ ಬಾಳ ಅಂದ್ರ ಬಾಳ ಖುಷಿ ಐತ್ರಿ. ಯಾಕಂದ್ರ ಒಳ್ಳೆ ಸಾಲಿಗೆ ಬಂದು ಅನ್ನುವಂಗ ಫೀಲ್ ಐತ್ರಿ ನಮ್ಗೆ ಎಲ್ಲಾ ನಮ್ಮ ಫ್ರೆಂಡ್ಸ್ ಗಳು ನೋಡಿ. ಅದೇ ರೀತಿ ನಮ್ಮ ಗುರುಗಳಿಗೆಲ್ಲಾ ಪುಷ್ಪವನ್ನ ಕೊಟ್ಟ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವು. ಅದೇ ರೀತಿ ನಮ್ಮ ಗುರುಗಳಿಗೂ ಬಾಳ ಅಂದ್ರ ಬಾಳ ಖುಷಿ ಆಗೈತ್ರಿ. ಮತ್ತ ಹಂಗ ನಮ್ಮ ಫ್ರೆಂಡ್ಸ್ ಗಳು ತಮ್ಮ ಅನಿಸಿಕೆಗಳು ಹೇಳಾಕತ್ತೀರಿ. ಅದೇ ರೀತಿ ಶಾಲ್ಯಾಗ ಒಂದೊಂದ್ ನೆನಪುಗಳು ಇರ್ತಾವ್ರಿ, ಅವನ್ನ ಎಲ್ಲಾ ಎಕ್ಸ್ಪ್ಲೇನ್ ಮಾಡತ್ತಾರ ನಮ್ಮ ಫ್ರೆಂಡ್ಸ್. ಯಾಕಂದ್ರ ನಾವ್ ಶಾಲಿ ಕಲಿಯೊಳಗ ಹಂಗಿದ್ದು ಹಿಂಗಿದ್ದು ಅಂತೆಲ್ಲಾ ಹೇಳಿದ್ರಿ ನಮ್ಮ ಫ್ರೆಂಡ್ಸ್. ಅದನ್ನು ಕೇಳಿ ನಮಗ್ ಬಾಳ ಅಂದ್ರ ಬಾಳ ಖುಷಿ ಆಯ್ತು. ಅದೇ ರೀತಿ ನೋಡಿ ನಮ್ಮ ಗುರುಗಳು ಒಂದ್ 2 ಮಾತು ಮಾತಾಡ್ತಾರ. ಆಮೇಲೆ ನಮ್ಮ ಎಲ್ಲಾ ಗುರುಗಳಿಗೆ ಸನ್ಮಾನ ಸಲ್ಲಿಸ್ತಾ ನಾವ ಗುರುಗಳ ಬಗ್ಗೆ ಎಷ್ಟ್ ಹೇಳಿದ್ರುನು ಕಡಿಮೆ ರೀ. ಯಾಕಂದ್ರ ಗುರುಗಳು ಅನ್ನೋದು ಒಂದ್ ತಂದೆ ತಾಯಿ ಅಂತ ಹೇಳಕ್ ಇಷ್ಟ ಪಡ್ತೇನ್ರಿ. ಅಂತೂ ಇಂತೂ ಒಟ್ಟ ಫಂಕ್ಷನ್ ಮಾತ್ರ ಒಂದು ಕಾರ್ಯ ರೂಪಕ್ಕೆ ಬಂದ್ ಒಂದ್ ಒಳ್ಳೆ ಫಂಕ್ಷನ್ ಐತಿ. ಒಟ್ಟ ಎಲ್ಲಾರು ಭೇಟಿ ಆಗಿದ್ದಕ್ಕ ಬಾಳ ಅಂದ್ರ ಬಾಳ ಖುಷಿ ಮಾಡ್ಕೊಂಡ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಸೇರಿ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀರಿ. ಅದೇ ರೀತಿ ಗ್ರೂಪ್ ಫೋಟೋ ತಗೋಬೇಕಂತೇಳಿ ಹೊರಗೆ ಬಂದ ನಾವೆಲ್ಲ ಗ್ರೂಪ್ ಫೋಟೋ ತಕೊಂಡ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ರಿಗೂ ಬೈ ಗೈಸ್.